ಅಯ್ಯೋ ಅಯ್ಯೋ, ಏನಾಗಿದೆ ನಿಮ್ಮಿಬ್ಬರಿಗೆ ಇಷ್ಟು ಜೋರಾಗಿ ಜಗಳ ಮಾಡ್ತಿದ್ದೀರಾ? ನೀವು ಜಗಳ ಮಾಡ್ತಿದ್ದವ್ರು ಹೊರಗಡೆ ಕೇಳಿಸ್ತಾ ಇದೆ. ಗೊತ್ತಾಗಲ್ವಾ ನಿಮ್ಗೆ? ಎಷ್ಟು ದೊಡ್ಡವರಾಗಿದ್ದೀರಾ, ಜಗಳ ಮಾಡಬಾರ್ದು ಅಂತ ನಿಮಗೆ? ಅಮ್ಮ, ಇವನು ನನ್ನ ಬಚ್ಚಿಟ್ಟಿದ್ದ ಚಾಕ್ಲೇಟ್ ತಗೊಂಡ್ಬಿಟ್ಟಿದ್ದಾನೆ ಅಮ್ಮ. ಕೇಳಿದ್ರೆ ನಾನು ತಗೊಂಡಿಲ್ಲ ಅಂತಿದ್ದಾನೆ ಅಮ್ಮ. ಮಮ್ಮಿ, ನಿಜವಾಗ್ಲೂ ನಾನು ತಗೊಂಡಿಲ್ಲ ಮಮ್ಮಿ. ಇವಳು ಎಲ್ಲಿಟ್ಟಿದ್ಲೋ ಏನೋ ಗೊತ್ತಿಲ್ಲ ನನಗೆ. ನಾನು ತಗೊಂಡಿಲ್ಲ ಮಮ್ಮಿ. ಅಲ್ವೇ, ನಿಂಗೆ ಗೊತ್ತಾಗಲ್ವಾ? ನಿಂಗೆ ತಮ್ಮ ಇದ್ದಾನೆ, ತಮ್ಮಂಗೆ ಕೊಟ್ಟು ತಿನ್ಬೇಕು ಅನ್ನೋದು ನಿನಗೆ? ಯಾವಾಗಲೂ ಹಂಚಿ ತಿನ್ನೋದನ್ನ ಕಲಿ ಒಂಚೂರು. ಬಚ್ಚಿಟ್ರೆ ಏನಾಗುತ್ತೆ ಅಂತ ಒಂದು ಕತೆ ಹೇಳ್ತೀನಿ, ಕೇಳು ನೀನು. ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನಂತೆ. ಅವನು ಭಾಳ ಜಿಪಣ ಆಗಿರ್ತಾನಂತೆ. ಅವನು ಗಳಿಸಿರುವಂಥ ಹಣನೆಲ್ಲ ಯಾರಾದರೂ ತಗೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಊರಾಚೆ ಇರೋ ಬನ್ನಿ ಮರದ ಕೆಳಗಡೆ ಇಟ್ಟಿರ್ತಾನೆ. ಪ್ರತಿದಿನ ಹೋಗೋದು, ಚೆಕ್ ಮಾಡೋದು, ಬರೋದು, ಇದೇ ಅವನ ಕೆಲಸ ಆಗಿರುತ್ತೆ. ಹೀಗೆ ನಡೀತಾ ಇರುತ್ತೆ. ಆದರೆ ಒಂದು ದಿನ ಅವನು ಎಲ್ಲ ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು, ಈ ಥರ ಕೆಲಸ ಮಾಡಿನೇ ಶ್ರೀಮಂತ ಆಗಿರ್ತಾನೆ. ಅದೇ ದುಡ್ಡನ್ನ ಅಲ್ಲಿ ಹೋಗಿ ಇಟ್ಟಿರ್ತಾನೆ. ಅವಾಗ ಇವನು ಬಡ್ಡಿ ಕೊಟ್ಟಿರ್ತಾನೆ, ದುಡ್ಡು ಕೊಟ್ಟಿರ್ತಾನಲ್ಲ, ಅದರಲ್ಲಿ ಒಬ್ಬ ಬಡವನು ಇರ್ತಾನಂತೆ. ಪಾಪ ಎಷ್ಟು ಬಡತನ ಇರುತ್ತಂತೆ ಅವನಿಗೆ. ಏನು ಊಟಕ್ಕೂ ಗತಿ ಇರಲ್ಲ. ಅಂಥವನು ಈ ಶ್ರೀಮಂತನ ಹತ್ರ ಸಾಲ ತೊಗೊಂಡಿರ್ತಾನೆ. ಏನು ಮಾಡ್ತಾನೆ, ಇವನು ಕೊಟ್ಟಿರೋನು ಶ್ರೀಮಂತ ಇದ್ದಾನಲ್ಲ, ಹೋಗಿ ಮನೆಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು, ನಾನು ದುಡ್ಡು ಕೊಡಿಲ್ಲ ಅಂತಂದರೆ ನಿಮ್ಮ ಮನೆಯನ್ನೆಲ್ಲ ಮಾರ್ಬಿಡ್ತೀನಿ, ಹರಾಜಿಗೆ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಬಡತನದಲ್ಲಿ ಇರ್ತಾನೆ. ಪಾಪ ಅವನಿಗೆ ದುಡ್ಡು ಕೊಡೋಕ್ಕೆ ಅವನ ಹತ್ರ ಹಣನೇ ಇರಲ್ಲ, ಅವನು ಶ್ರೀಮಂತರಿಗೆ ಕೊಡೋಕ್ಕೆ. ಹಾಗಾಗಿ ಏನು ಮಾಡ್ತಾನೆ, ಅವನು ಸಾಯಬೇಕು ಅಂತ ನಿರ್ಧರಿಸ್ತಾನೆ. ಸಾಯಬೇಕು ಅಂತ ಹೇಳ್ಬಿಟ್ಟು ಊರಾಚೆ ಇರೋ ಬನ್ನಿ ಮರದ ಕೆಳಗಡೆ ಹೋಗ್ಬಿಟ್ಟು ಕೂತಿರ್ತಾನೆ. ಆವಾಗ ಯಾರೋ ಒಬ್ಬ ಬರ್ತಾ ಇರೋನು ಅವನ ಕಣ್ಣಿಗೆ ಬಿದ್ದುಬಿಡುತ್ತೆ. ಅವಾಗ ಅದನ್ನು ನೋಡಿಬಿಟ್ಟು ಇವನು ಮರದಿಂದ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಮರದಿಂದ ಬಚ್ಚಿಟ್ಕೊಂಡು ಏನು ನಡೆಯುತ್ತೆ ಅಂತಂದು ಕುತೂಹಲದಿಂದ ನೋಡ್ತಾ ಇರ್ತಾನೆ. ಆವಾಗ ಶ್ರೀಮಂತ ಇದನ್ನು ಬಚ್ಚಿಟ್ಟಿರೋ ಹಣನ ತೆಗೆದುಬಿಟ್ಟು ಐತಾ ಇಲ್ಲ ಅಂತ ಚೆಕ್ ಮಾಡಿ ಮತ್ತೆ ಅಲ್ಲಿಟ್ಟು ಹೋಗ್ಬಿಡ್ತಾನೆ. ಅವಾಗ ಏನು ಮಾಡ್ತಾನೆ, ಇವನು ಆ ಹಣನ ತಗೊಂಡು ಮನೆಗೆ ಬರ್ತಾನೆ. ತಗೊಂಬಂದ್ಬಿಟ್ಟು ಬೆಳಗ್ಗೆ ಅವನು ಶ್ರೀಮಂತನ ಹತ್ರ ಹೋಗಿ ಅವನು ಕೊಟ್ಟಿರೋ ಸಾಲನೆಲ್ಲ ತೀರಿಸ್ಬಿಟ್ಟು ಇನ್ನು ಹೆಚ್ಚಿಗೆ ದುಡ್ಡು ಕೊಡ್ತಾನಂತೆ. ಎಲ್ಲ ತೀರಿಸ್ಬಿಟ್ಟು ಬಡವರು, ಅವನಂಗೆ ಎಷ್ಟೊಂದು ಜನ ಬಡವರು ಹಳ್ಳಿಯಲ್ಲಿ ಇರ್ತಾರಂತೆ. ಅವರಿಗೆಲ್ಲ ಉಳುಕಿದ ಹಣ ಎಲ್ಲ ಕೊಟ್ಬಿಟ್ಟು ತಾನು ಬೇರೆ ಊರಿಗೆ ಶಿಫ್ಟ್ ಆಗಿಬಿಡ್ತಾನೆ. ಆವಾಗ ನೆಕ್ಸ್ಟ್ ಡೇ ಬಂದುಬಿಟ್ಟು ಇವನು ಶ್ರೀಮಂತ ಮರದ ಕೆಳಗೆ ನೋಡ್ತಾನಂತೆ. ಅವ್ನು ದುಡ್ಡು ಇಲ್ದಿರೋದು ನೋಡಿ ಯಾರಿಗೂ ಹೇಳೋಕ್ಕೂ ಆಗಂಗಿಲ್ಲ. ಅದು ಅನ್ಯಾಯದಿಂದ ದುಡ್ದಿರೋ ದುಡ್ಡಲ್ವಾ, ಹಾಗಾಗಿ ಯಾರಿಗೂ ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅವನು ಪಶ್ಚಾತ್ತಾಪ ಪಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಇದರಿಂದ ಏನು ಅರ್ಥ ಆಗುತ್ತೆ ಹೇಳ್ರಿ? ಯಾವತ್ತಿಗೂ ನಾವು ಯಾವುದನ್ನು ಕೂಡ ಬಚ್ಚಿಡಬಾರ್ದು. ಗಾದೆನೇ ಇದೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಅದಕ್ಕೆ ಹೇಳೋದು, ನಾವು ಯಾವತ್ತಿಗೂ ಕೊಟ್ಟು ತಿಂತಂದರೆ ಅದರಲ್ಲಿರೋ ಸುಖನೇ ಬೇರೆ. ಹೌದು ಮಮ್ಮಿ, ನಾನು ಅವನಿಗೆ ಕೊಟ್ಟು ತಿಂದಿದ್ರೆ ನನಗೂ ಸಿಕ್ತಿತ್ತು, ಅವನಿಗೂ ಸಿಕ್ತಿತ್ತು. ಇವಾಗ ಎಲ್ಲಿಟ್ಟಿದ್ದೀನೋ ಗೊತ್ತಾಗ್ತಾ ಇಲ್ಲ. ನನಗೂ ಸಿಗಲಿಲ್ಲ, ಅವನಿಗೂ ಸಿಗಲಿಲ್ಲ. ನಾನು ಇನ್ಮೇಲಿಂದ ಎಲ್ಲನೂ ತಮ್ಮಂಗೆ ಯಾರಿಗೇ ಆಗಲಿ ಹಂಚಿನೇ ತಿಂತೀನಿ ಅಮ್ಮ. ನಾನು ಅಷ್ಟೇ ಮಮ್ಮಿ, ಎಲ್ರಿಗೂ ಹಂಚಿನೇ ತಿಂತೀನಿ ಮಮ್ಮಿ. ಹಾಂ, ಇವಾಗ ಒಳ್ಳೆ ಹುಡುಗರಾದ್ರಿ ನೋಡ್ರಿ ನೀವು.